ಇಷ್ಟು ಸಾಕಂತ ಹೇಳಿದ್ರೆ ಎಲ್ಲಾನು ಹಿಂಗೆ ಆಗಿರೋದಿಲ್ಲ, ಒಂದಿಷ್ಟು ಆಗಿರ್ತಾವೆ, ಇವೆಲ್ಲ ತೋರ್ಸಂಗಿಲ್ಲ ನಾನು. ಬಟ್ ಅವ್ನು ಕಳ್ಸಂಗಿಲ್ಲ, ಒಟ್ಟು ಬಿದ್ದಿಟ್ಟು ಕಳ್ಸ್ತಾನೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವಿಶಾಲಾಕ್ಷಿ ನವರ್ಗೊಂದು ವ್ಲಾಗ್ಸ್. ನೋಡೋಣ ಬರ್ರಿ ಇವತ್ತಿನ ವ್ಲಾಗ್ ಒಳಗೆ ಏನೈತೆ ಅಂತ ಹೇಳಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ವ್ಲಾಗ್ ಒಳಗೆ ಏನೈತೆ ಅಂತ ನೋಡೋಣ ಬರ್ರಿ. ಇವತ್ತಿನ ವ್ಲಾಗ ಮಾರ್ನಿಂಗ ಸ್ಟಾರ್ಟ್ ಮಾಡೀನಿ. ಮೊದಲ ವೆಲ್ಕಮ್ ಟು ವಿಶಾಲಾಕ್ಷಿ ನವರ್ಗೊಂದು ವ್ಲಾಗ್. ನೋಡ್ರಿ, ಇದು ಚಿಯಾ ಸೀಡ್ಸ್ ನೆನೆ ಹಾಕಿರ್ತೀನಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಅರ್ಧ ಕುಡ್ದಿರ್ತಾರೆ, ನಾನು ಅರ್ಧ ಕುಡ್ದಿರ್ತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು. ಒಂದು 10 ಮಿನಿಟ್ಸ್ ಅಷ್ಟು ಸೋಕ್ ಮಾಡಿದ್ರೆ ಸಾಕಂತ ಹೇಳ್ತಾರೆ ರೀ. ಬಟ್ ಓವರ್ಲೋಡ್ ಸೋಕ್ ಮಾಡಿದ್ವಿ ಅಂತಂದ್ರೆ ಭಾಳ ಚಲೋ. ನೀವೇನಾದರೂ ಡಿಶ್ ಮಾಡಕತ್ತೀರಿ ಅಂತಂದ್ರೆ ಒಂದು 10 ಮಿನಿಟ್ಸ್ ಸೋಕ್ ಮಾಡಬೇಕಾ. ಬಟ್ ನೀವು ಅದನ್ನು ಕನ್ಸ್ಯೂಮ್ ಮಾಡ್ತೀರಿ ಅಂತಂದ್ರೆ ಸ್ಪೆಷಲಿ ಇದನ್ನು ಓವರ್ ನೈಟ್ ಸೋಕ್ ಮಾಡಿ ಕನ್ಸ್ಯೂಮ್ ಮಾಡಿದ್ರೆ ಹೆಲ್ತಿಗೆ ಭಾಳ ಚಲೋ. ಖಾಲಿ ಹೊಟ್ಟೆಲೆ ಕುಡಿಬೇಕ್ರಿ ಇದನ್ನು. ಕೊಲೆಸ್ಟ್ರಾಲು ಕರಗ್ತದಂತ, ಸ್ಪೆಷಲಿ ಹೀಟ್ ರೆಡ್ಯೂಸ್ ಆಗ್ತೈತಿ. ಈ ಬ್ಯಾಸ್ಗಿ ಒಳಗಂತೂ ಭಾಳ ಚಲೋ ರೀ ಇದು. ಸೊ ಇವತ್ತು ಅಮಾವಾಸ್ಯೆ ಐತ್ರಿ, ಭಾಳ ಲೇಟ್ ಆಗೈತೇನಿ, ಭಾಳ ಕೆಲಸ ಇದ್ದಾವ. ಇವತ್ತಿನ ಸ್ಪೆಷಲ್ ಏನಿತ್ತು ಅಂತ ಹೇಳ್ತೇನೆ ಬರ್ರಿ. ಧ್ರುವ ಫುಲ್ ಫೋನ್ ನೋಡಕತ್ತಾನ. ನಿನ್ನೆ ಜಾನ್ ಆಗೈತ, ಇವತ್ತು ಫೋನ್ ನೋಡಕತ್ತಾನ. ಹಾಕಿ ಬಡಿದೊಂದು ಉಳಿದತ್ತವನ ಇನ್ನೂ ದೊಡ್ಡ. ಸೊ ನೋಡ್ರಿ ಹೆಂಗೆ ಆಟ ಆಡಕತ್ತಾನ. ನಾ ಹೇಳಿದ್ದು ಉಲ್ಟಾ ಮಾಡ್ತಾನೆ ನನಗೆ. ಇವತ್ತು ಭುವನಕ್ಕೆ ಸೂಟಿ ಐತ್ರಿ, ಹಿಂಗಾಗಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕಂದ್ರೆ ನಾವು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಮಾಡಂತ ಹೇಳಿದ್ದು ನಾವು ಪೂಜಾ. ನೋಡ್ರಿ ಇದು ವಡೆ ಮಾಡ್ಕೊಳಕ್ಕೆ, ವಡೆ ಹಿಟ್ಟು ರಾತ್ರಿ ನಾನು ಅದಿಟ್ಟೀನಿ. ಅದ್ರದ್ದು ನಂಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಅಲ್ಲ, ಬೆಳ್ಳುಳ್ಳಿ ಫಸ್ಟ್ ಕ್ಲಾಸ್ ಹಾಕಿರಿ. ನೋಡ್ರಿ ಈ ರೀತಿ ಒಮ್ಮೆ ಚೆಂದಾಗಿ ರುಬ್ಕೊಂಡ್ಬಿಡ್ಬೇಕು. ಉಳ್ಳಾಗಡ್ಡಿ ಹಾಕಿರಿ, ಮಸ್ತ್ ಆಗ್ತಾವ. ನಿಮ್ಗೆ ಹಂಗೇನ್ರ ಸಣ್ಣ ಅನಿಸ್ಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕೋರಿ, ಭಾಳ ಹಾಕೋಬೇಡ್ರಿ. ಭಾಳ ನೀರು ಹಾಕೊಂಡ್ರೆ ವಡೆ ಹಿಟ್ಟಿಗೆ ಭಾಳ ತ್ರಾಸ ಆಗ್ತೈತಿ. ವಡೆ ಹಿಟ್ಟಿಂದ ಇದ್ರದ್ದು ಏನಪ್ಪ ಮಿಕ್ಸ್ಚರ್ ಅನ್ನೋದು ಇದನ್ನ ಆಲ್ರೆಡಿ ನಾನು ಏನಂತಾರೆ ಯೂಟ್ಯೂಬ್ನಾಗ ಒಮ್ಮೆ ಶೇರ್ ಮಾಡ್ಕೊಂಡೇನಿ, ಚೆಕ್ ಮಾಡೋ ಒಂದ್ಸರಿ. ನಾ ಹಿಟ್ಟು ಹಾಕಿಸಿಟ್ಟಿರೋದಿಲ್ಲ, ಇನ್ಸ್ಟಂಟಾಗಿ ಹಿಟ್ಟು ನಾನು ನಾದ್ಕೊಂಡಿರ್ತೀನಿ. ಖಾರ ಏನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡೇನ್ರಿ ನಾನು, ಸ್ಪೆಷಲ್ ಇಲ್ಲ ಅಂತೇಳಿ. ಮತ್ತು ಈ ಕಡೆ ಏನಂದ್ರೆ ಸ್ವಲ್ಪ ಆಲೂಗಡ್ಡಿನಾರ ಇಲ್ಲ ಬದ್ನಿಕಾಯಿ ಪಲ್ಯ ಏನಾರ ಮಾಡಬೇಕನ್ನರಿಪ್ಪ, ಇಲ್ಲಿಕ್ಕೆ ತಿನ್ನಂಗಿಲ್ಲ. ಹೀಗಾಗಿ ಆಲೂಗಡ್ಡೆ ಪಲ್ಯನೂ ಸ್ಟಾರ್ಟ್ ಮಾಡ್ಕೊಂಡೀನಿ. ಈಚೆ ಕಡೆ ಹಿಟ್ಟು ಇದನ್ನು ನಾರು ಇಟ್ಕೊಂಡ್ಬಿಟ್ವಿ ಅಂದ್ರೆ ಮುಗಿದು ಹೋತ್ರಿ ನಿಶ್ಚಿಂತ ಒಮ್ಮೆ. ಸೊ ಈ ರೀತಿ ನಾದ್ಕೋಬೇಕ್ರಿ. ಇದು ನೆನೆ ಹಾಕ್ಬಿಟ್ಬಿಡ್ಬೇಕು. ಇದನ್ನು ಒಂದು ಸ್ವಲ್ಪ ಹಿಂಗೆ ನಾದಿ ರಾತ್ರಿ ನೆನೆದಿರ್ತೈತೆ ರೀ. ಎಷ್ಟು ಗಟ್ಟಿ ನಾದಿರ್ಬೇಕು ವಿಚಾರ ಮಾಡಿರಿ ನೀವು. ಇನ್ನೂ ಹಿಂಗೆ ಐತಿದ ಹಿಟ್ಟು, ಅದಕ್ಕೆ ಅಂದ್ರೆ ಚಲೋ ಆಗ್ತಾವ್ರಿ. ಮೆತ್ತಗೆ ಉಳ್ಳಾಗಡ್ಡಿ ಇದು ಆಲೂಗಡ್ಡೆ ಕುದಿಸ್ಕೊಂಡು ಈ ರೀತಿ ಏನು ಮಾಡ್ಬಿಡೋದು ಅಂದ್ರೆ ರೀ, ಅದಕ್ಕೆ ಅದ್ರೊಳಗೆ ಫುಲ್ ಮೆತ್ತಗೆ ಆಗ್ಬೇಕ್ರಿ. ನೀರು ಹಾಕ್ಬೇಕು. ಇದಕ್ಕೆ ಏನು ಉಳ್ದಿದ್ದೆಲ್ಲ ಒಗ್ಗರಣೆ ಸೇಮ್ ರೀ. ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಅದ ಒಗ್ಗರಣೆನ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ ಚೆಂದಾಗಿ. ಹಾಕಿ ಇವು ಕುಡಿಸ್ಕೊಂಡು ಈ ರೀತಿಯಾಗಿ ಏನು ಮಾಡಿಬಿಡ್ರಿ ಅಂದ್ರೆ ಚೆಂದಾಗಿ ಸ್ಮ್ಯಾಶ್ ಮಾಡಿ ನೀರು ಕುಡಿಸ್ಬಿಟ್ರೆ ಮುಗಿದು ಹೋತು ನೋಡ್ರಿ. ಮತ್ತೇನಿಲ್ಲ, ನೀರು ಸ್ವಲ್ಪ ಜಾಸ್ತಿನೇ ಕುಡಿಸ್ಬೇಕಾರೆ, ಯಾಕಂದ್ರೆ ತಿಕ್ನೆಸ್ ಜಾಸ್ತಿನೇ ಹಾಕೋತ ಹೋಗ್ತೈತೆ. ಅದು ಕುದ್ದಂಗೆ ಸ್ವಲ್ಪ ನೀರು ಇದ್ರೇ ತಿಂತಾರ್ರಿಪ್ಪ ವಡೆ ಒಳಗೆ. ನಮ್ಮ ಕಡೆ ಎಲ್ಲ ಮೊಸರು ಖಾರ ಹಾಕ್ಕೊಂಡು ತಿಂದ್ಬಿಡ್ತೀವಿ ರೀ. ಇವ್ರ ಕಡೆ ಇಲ್ಲ. ಕಂಪಲ್ಸರಿ ಏನು ಮಾಡ್ಬೇಕಂದ್ರೆ ಈ ರೀತಿ ಆಲೂಗಡ್ಡೆ ಪಲ್ಯನಾರ ಬದ್ನಿಕಾಯಿ ಪಲ್ಯನಾರ ಮಾಡಬೇಕನ. ನಾನು ಸ್ವಲ್ಪ ಮ್ಯಾಗ ಗರಂ ಮಸಾಲೆ ಹಾಕಿದ್ನಿ, MTRದ ಟೇಸ್ಟ್ ಚಲೋ ಬರುತ್ತೆ ಅಂಥೇಳಿ. ಸೊ ಆಯ್ತು ನೋಡಿರಿ, ಲಾಸ್ಟ್ ಕೊತ್ತಂಬರಿ ಹಾಕಿ ಮುಗೀತು ನನ್ನ ಪಲ್ಯ ರೆಡಿ ಆಯ್ತು. ಇನ್ನು ಪಡ್ಡು ತೊಗೊಂಬಂದಿದ್ರು, ಚಹಾ ಜೋಡಿ ಪಡ್ಡು ಹಾಕ್ಕೊಂಡು ಪಡ್ಡ ಚಟ್ನಿ ತಿಂದ್ರೆ ಆತ ಅಂಥೇಳಿ ನನ್ನ ಮಗ ಫುಲ್ ಡ್ಯಾನ್ಸ್ ಮಾಡತ್ತಾನ. ಪೂಜೆ ಮಾಡಕತ್ತಾರ ನನ್ನ ಮಗ. ಮಾಡಿದ ದೊಡ್ಡ ಮಗ ಹಿಂಗೆ ರೀ, ಅವ ಎಲ್ಲ ಕೆಲಸನೂ ಮಾಡೋದು ಅವನ, ಬೈಸ್ಕೊಳ್ಳೋದು ಅವನ. ನೋಡಿ ಹೊರಗೆ ಹೋಗ್ಬಾ, ಹಗರ್ಕೇನೆ ನೀ ಕೈ ನುಸತ್ತ ಅವಂಗ. ಸೊ ಮುಂದೆ ನಾನು ವಡಿ ಮಾಡೋಣಂತ. ವಡಿಗೆ ಹೀಟೆ ರಾತ್ರಿನೇ ನಾದ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಅದ್ರ ವಿಡಿಯೋ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಬಟ್ ನಾನು ಹಿಂದಿಗೊಮ್ಮೆ ಆಲ್ರೆಡಿ ತೋರಿಸಿದ್ದೇನೆ ವಡೆ ಹಿಟ್ಟು ಹೆಂಗೆ ನಾದ್ಕೊಂಡಿರ್ತೀನಿ ನಾನು ಅಂತೇಳಿ. ಸೇಮ್ ಹಂಗೆ ನಾದ್ಕೊಂಡಿದ್ದೀನಿ. ಖಾರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿರ್ತೀನಿ ರೀ, ಅಂದ್ರೆ ಇವತ್ತು ಕಡಿಮೆ ಹಾಕ್ಕೊಂಡೀನಿ. ಬಟ್ ನಾವು ಖಾರ ಉಪ್ಪು ಭಾಳ ಹಾಕ್ತೀವಿ. ನಮ್ಮ ಕಡೆ ಆಲೂಗಡ್ಡೆ ಪಲ್ಯ ಮಾಡ್ತೀವಿ, ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡ್ತೀವಿ. ನಮ್ಮ ಕಡೆ ನಾವು ಮೊಸರು ಹಚ್ಕೊಂಡು ತಿಂತೀವಿ. ನೋಡಿರಿ ಹೆಂಗೆ ಉಬ್ಬಾಕತ್ತ ಹೊಟ್ಟಿ. ಹಿಂಗೆ ಹೊಟ್ಟೆ ಉಬ್ಬಿದ್ರೆ ನೋಡಿರಿ ವಡಿ ಆದಂಗೆ. ಇಲ್ಲಿಗಂದ್ರೆ ನಂಗೆ ಉತ್ತರ ಕರ್ನಾಟಕ ಮಂದಿಗೆ ವಡಿ ತಿನ್ನಂಗೆ ಆಗಂಗಿಲ್ಲ. ನೋಡಿರಿ ಹೆಂಗದ. ಒಂದು ಸ್ವಲ್ಪ ಮಾಡಿ ಈಗ ನಮ್ಮ ಅತ್ತೇರಿಗೆ ಕಟ್ಟಬೇಕಾಗುತ್ತೆ, ಅದಕ್ಕೆ ಮಾಡಿಡೋದು. ಬಿಸಿ ಬಿಸಿವ ಮಾಡ್ಕೊಂಡು ತಿನ್ನೋದ್ರಿ. ಮಟ್ಟ
ಇವನ್ನ ಕೈಯಾಗ ತಟ್ಟಿ ಹಿಂಗೆ ಅಂದ್ರೆ ನೀರು ಹಚ್ಚಿ ತಡ್ತಾರ್ರಿ. ನಾ ಬಟ್ಟ ಏನು ಮಾಡ್ತೇನೆಂದ್ರೆ ಎಣ್ಣೆ ಹಚ್ಚಿ ಲಟ್ಟೀಶೆ ಈ ರೀತಿ ಮಾಡ್ತೇನೆ. ಇವೊಂಥರ ಟೇಸ್ಟ್ ಚಲೋ ಆಗ್ತಾವ. ನಮ್ದು ಎಣ್ಣೆ ಭಾಳ ಕಾದೈತಿ. ಇದಕ್ಕೆ ಎಣ್ಣೆ ಹಿಂಗೆ ಮ್ಯಾಲೆ ಹಾಕ್ಬೇಕು ಕರಿಯುವಾಗ, ಅಂದ್ರೆ ಮಸ್ತ್ ಹೊಟ್ಟಿರ್ತಾವ. ಇದು ವಡಿ ಹಿಟ್ಟು ಮೊದಲ ಹಾಕಿಸಿಡ್ತಾರೆ ನಮ್ಮ ಕಡೆ. ಬಟ್ ನಾ ಏನು ಮಾಡ್ತೀನಿ ಅಂದ್ರೆ ಹಂಗೆ ಇಮಿಡಿಯೇಟಾಗಿ ಇನ್ಸ್ಟೆಂಟ್ ವಡಿ ಹಿಟ್ಟು ನಾದ್ಕೊಂಡ್ಬಿಡ್ತೇನೆ ಕೂಡಿಸ್ಕೊಂಡು. ನಮ್ಮ ಎಷ್ಟು ವಡಿರಿ ಒಂದು 20-25 ವಡಿ ಅಂದ್ರೆ ಭಾಳ ಆಯ್ತು. ಮೊದಲು ಬುಟ್ಟಿ ಗಂಟ್ಲೆ ವಡಿ ಮಾಡ್ತಿದ್ರು ಅಂತ ಹಿಟ್ಟು ಕಂಪಲ್ಸರಿ ಹಾಕಿಸ್ಬೇಕಾಗಿತ್ತ ನೋಡಿ. ಇಷ್ಟು ಸಾಕಂತ ಹೇಳಿದ್ರೆ ಎಲ್ಲಾನು ಹಿಂಗೆ ಆಗಿರೋದಿಲ್ಲ, ಒಂದಿಷ್ಟು ಆಗಿರ್ತಾವ. ಇವೆಲ್ಲ ತೋರ್ಸಂಗಿಲ್ಲ ನಾನು, ಬಟ್ ಅವ್ನು ಕಳ್ಸಂಗಿಲ್ಲ. ಒಟ್ಟು ಬಿದ್ದಿಟ್ಟು ಕಳ್ಸ್ತಾನೆ. ಇದು ಅಷ್ಟು ಕಾಡ್ತಾರೆ ನನ್ನ ಮಕ್ಕಳು. ಕರೆ ಹೇಳ್ಬೇಕಂದ್ರೆ ನೀ ಬೇಡಪ್ಪಚ್ಚಿ, ಬಿಸಿಲು ಭಾಳ ಐತಿ. ಈ ಅಪ್ಪಾಜಿ ಬಿಸಿಲು ಭಾಳ ಇತ್ತು. ಪಲ್ಯ ಸಣ್ಣ ಬಾಂಡೆ ತರದಿರಿ. ಏನಂತಂದ್ರೆ ಮೊಸರನ್ನ ಮಾಡ್ಕೋಬೇಕು. ಸ್ವಲ್ಪ ಉಳಿದ ನಾವು ಅನ್ನ ಉಳಿತಂದ್ರೆ ವೇಸ್ಟ್ ಮಾಡೋದು ಕಡಿಮೆ. ಮೊಸರನ್ನ ಮಾಡ್ತೀವಿ. ಬೆಳಿಗ್ಗೆ ಎದ್ರು ಒಗ್ಗರಣೆನ ಫಿಕ್ಸ್ ನಮ್ದು. ಬಟ್ ಇವತ್ತು ಒಗ್ಗರಣೆ ಮಾಡೋಕ್ಕಾಗಲಿಲ್ಲ ಅಂತೇಳಿ ಇಟ್ಟಿದ್ರಿಂದ ಅಂದ್ರೆ ಅನ್ನನೂ ಮೆತ್ತಗಾಗಿದ್ದಾಗ ಅದಕ್ಕೆ ಏನು ಮಾಡ್ಬಿಡ್ತೀವಿ ಅಂದ್ರೆ ಇವತ್ತು ಮೊಸರನ್ನ ಮಾಡ್ಬಿಡ್ತೀವಿ. ನೋಡಿ, ಕೆನಿ ಕಂಪಲ್ಸರಿ ಕೆನಿ ತೆಗಿಯೋದು ನಾವು. ಇಲ್ಲಂದ್ರೆ ನಮ್ಗೆ ಹೊರಗಿನ ಬೆಣ್ಣೆ ತುಪ್ಪ ರೂಢಿನೇ ಇಲ್ಲ. ಹೀಗಾಗಿ ಏನು ಮಾಡ್ಬಿಡ್ತೀವಿ ಅಂದ್ರೆ ಒಟ್ಟು ಕೆನಿ ತೆಗೆದು ಹಾಲು ಚಲೋ ಕೊಡ್ತಾರೆ ನಮ್ಗೆ. ಅದೇ ಇನ್ನೂ ಕೆನಿ ಬರಬೇಕಾಗಿತ್ತು. ಬಟ್ ನಾನು ಅವಸರ ಮಾಡಿದೆ. ಸಂಜೆಗೊಮ್ಮೆ ಕಾಸಿದಂದ್ರೆ ಮಸ್ತ್ ಕೆನಿ ಬರ್ತೈತಿ, ತಪ್ಪ ಕೆನಿ ಬರ್ತೈತಿ. ಬಟ್ ಸಂಜೆಗೆ ನನಗೆ ಇವತ್ತು ಕಾಸೋಷ್ಟು ಸ್ಪೆಷಲ್ ಸಿಕ್ಕಿದೆ. ಅದ್ರ ಬಡ ಬಡ ತಗೊಂಡಿರ್ತೇನೆ ಈಗ. ಸೊ ಇದನ್ನ ಮತ್ತೆ ಫ್ರಿಜ್ ಒಳಗೆ ಇಟ್ಬಿಡೋದು. ನೀವು ಕೆನಿ ಬೆಣ್ಣೆ ತೆಗಿತಿರ್ತಿರ್ಲ ಅವಾಗ ಫ್ರಿಜ್ನಾಗಿಂದ ಹೊರಗಿಟ್ಟು ಅವ್ರಿವ್ರು ಒಬ್ಬರು ಅಜ್ಜಿ ಮನೆ ಕಳ್ಸೀನಿ. ಈಗ ನನಗೆ ಚಲೋ ಆತಕ್ಕದ ನಾ ಫ್ರೀ ಆದ್ನಿ. ಈಗ ಮುಂದಿನ ಕೆಲಸ ಮಾಡೋಣ ಬರ್ರಿ. ವಡಿ ಅಂದ್ರು ಅದು ಡಬ್ಬಿನೂ ಕಟ್ಟಿದ್ನಿ. ಇನ್ನು ವಡಿ ಯಾವಾಗಂದ್ರೆ ಊಟಕ್ಕೆ ಕುಂತಾಗನ ಬಿಸಿ ಮಾಡ್ಕೋಬೇಕ. ಇನ್ನು ಇಂಪಾರ್ಟೆಂಟ್ ಕೆಲಸ ಐತಿ ಏನಂತ ಅದನ್ನ ಮಾಡ್ತೀನಿ. ಅಲ್ಲಿ ತನಕನೂ ಮಕ್ಕಳು ಡಬ್ಬಿ ತಗೊಂಡು ರಜೆ ಈಗ ನಾ ಸ್ವಲ್ಪ ರಿಲ್ಯಾಕ್ಸ್ ಇದ್ದೀನಿ. ಸೊ ನೋಡ್ರಿ, ಇವ ಬೀಜ ಶಂಖಪುಷ್ಪ ಹೂವಿನ ಒಮ್ಮಿಗೆ ಆಲ್ರೆಡಿ ನೆಟ್ಟಿದ್ದೇನೆ ನಾನು. ಬಟ್ ಯಾಕೋ ಅವ ಗಿಡನೂ ಆಗಿಲ್ಲ. ಇದು ಆಕೈತೆ ಅಂತ ಹೇಳ್ಯಾರ. ಇದನ್ನೊಂದು ಸ್ವಲ್ಪ ಮತ್ತು ಸೋಮವಾರ ಪೂಜೆ ಬಂತ್ರಿ ಮೇನ್ಯಾಗ. ಅದಕ್ಕೊಂದು ಸ್ವಲ್ಪ ಏನಂತಂತಂದ್ರೆ ತುಂಬಿ ಹೂವು ಬೇಕಾಗ್ತವ. ಅದಕ್ಕೆ ತುಂಬಿ ಹೂವಿನ ಗಿಡ ತರಿಸಿದ್ದೀನಿ. ಅವನು ಹಚ್ಚಿಬಿಡ್ತೀವಿ. ಸೊ ಹಳೆ ಪೋಟ್ನಾಗ ಮಣ್ಣು ಐತಿ, ಅದ್ರಾಗನ ಹಾಕಿದ್ದೀನಿ ಅಂತ ವಿಚಾರ ಮಾಡ್ತೀನಿ. ಹಳೆ ಪೋಟ್ನಾಗನ ಗಿಡ ಮಣ್ಣು ಐತ್ರಿ, ಅದ್ರಾಗನ ಅವನ್ನ ಒಣಗಿದ ಗಿಡ ತೆಗೆದು ಹಚ್ಚಿಬಿಡೋಣ ಅಂತ ವಿಚಾರ ಮಾಡಾಕತ್ತೇನೆ ರೀ. ಯಾಕಂದ್ರೆ ಇನ್ನು ಹೆಂಗಿದ್ರು ಸೋಮವಾರ ಪೂಜೆ ಬರ್ತೈತೆ ರೀ. ಅಷ್ಟೊತ್ತಿಗಂದ್ರೆ ನನಗೆ ಬೇಕಾ ಹಿಂಗೆ ಹೂವುಗಳು ತುಂಬಿ ಹೂವು. ತುಳಸಿ ಗಿಡ ಒಂದು ಬಾಡೈತೆ ರೀ. ಸೊ ಅವನ್ನೆಲ್ಲ ತೆಗೆದು ಅದನ್ನು ಏನು ಮಾಡೋಕೆ ಪಳ್ಳು ಮಾಡ್ಕೊಂಬಿಡ್ಬೇಕಾ. ಹೀಗಾಗಿ ಸೊ ಎಲ್ಲ ಮಣ್ಣು ಪಳ್ಳು ಮಾಡೀನಿ ರೀ. ಪಳ್ಳು ಮಾಡುವಾಗ ನೋಡ್ರಿ ಹೆಂಗಂದ್ರೆ ಇದು ಆ್ಯಕ್ಚುಲಿ ಚಲೋದು ಅಂದ್ರೆ ಆನ್ಲೈನ್ ತರಿಸಿರುವಂಥ ಮಣ್ಣು ರೀ. ಇದು ಟ್ರೆಲೆಸ್ ಪ್ಲೇಸ್ ಇರಬೇಕಿದೆ ನನಗೆ ನೆನಪಿದ್ದಂಗೆ. ಚಲೋ ಇತ್ತು ಅದು ಮಣ್ಣು. ಹಿಂಗೆ ಗಿಡಗಳು ಚಲೋ ಹತ್ತಿದ್ದು, ಎಲ್ಲ ಗಿಡಗಳು ಅದು ಇದು ಹೂ ಬಿಡ್ತಿತ್ತು. ಬಟ್ ಯಾಕೋ ಏನೋ ಬಾಡಿ ಬಿಡ್ತಿರಿ ಇದು ಒಮ್ಮೆ. ಸೊ ಮತ್ತು ಏನಂತಂದ್ರೆ ಇದನ್ನ ನೋಡಾಕತ್ತೀರಿ ನೀವು ಆ ಪಳಿ ಸದ್ಯಕ್ಕೆ ನೋಡಿರಿ. ನಾನು ಅದು ಆ್ಯಕ್ಚುಲಿ ವೇಸ್ಟ್ ಆಗಿದ್ದು ಪಳಿ ಅದನ್ನು ತೊಗೊಂಡು ಅದಕ್ಕೆ ಪೇಂಟ್ ಮಾಡಿ ಅದನ್ನು ಒಣಗಿಸಿ ಚಂದ ತೊಳೆದು ಒಣಗಿಸಿ ಪೇಂಟ್ ಮಾಡಿದ್ದೀನಿ ನೋಡಿರಿ. ಈ ರೀತಿಯಾಗಿ ಪಳ್ಳು ಮಾಡ್ಕೋಬೇಕು. ಅವನು ಎಲ್ಲ ಪಳ್ಳು ಮಾಡಬೇಕಾಗೈತಿ. ನಂಗೆ ಟೈಮ್ ಸಿಗವಲ್ದು. ಟೈಮ್ ಸಿಕ್ಕರೆ ಪಳ್ಳು ಮಾಡ್ತೀನಿ. ಇಂಥ ಚಲೋ ಗಿಡ ಹೂ ಬಿಡ್ತೈತ್ರಿಪ್ಪ, ಎಲ್ಲ ಬಾಡಿ ಹೋಗೈತಿ. ತುಳಸಿ ಗಿಡ ಒಂದು ಇಲ್ಲ ಅಂದ್ರೆ ಐತ್ರಿ ಒಂದು, ಅದು ರಾಮ ತುಳಸಿ ಐತಿ. ಕೃಷ್ಣ ತುಳಸಿನೇ ಬೇಕಾಗೈತಿ ನನಗೆ. ಅದಕ್ಕೆ ಹಚ್ಚಿಲ್ಲ. ಟೈಮ್ ನೋಡ್ಕೊಂಡು ಹಚ್ತೇನೆ ಅಂತ ಅದನ್ನು. ಅದು ಒಂದು ಬೇಜಾರಾಗೈತೆ ನನಗೆ ಮೊದಲು. ನೋಡ್ರಿ ಎರೆಹುಳ ಅದಾವ ಇದ್ರಾಗ. ಎರೆಹುಳ ಅದಾವು ಅಂತಂದ್ರೆ ಒಳಗೆ ಗೊತ್ತಾಡ್ರಿ. ಅದು ಒಳಗೆ ಸಿಗ್ತತಿ. ಈಗ ತೋರಿಸ್ತಾನೆ ಅದು ನಿಮ್ಗೆ. ಎರೆಹುಳ ಐತಿ. ಸೊ ನೋಡ್ರಿ ಅಲ್ಲಿ ಐತಿ. ಲಕ್ಷ ಕೊಟ್ಟು ನೋಡ್ರಿ ಕಾಣ್ತತಿ. ಎರೆಹುಳ ಆಯ್ತಂದ್ರೆ ಮಣ್ಣು ಚಲೋ ಐತೆ ಅಂದಂಗೆ ರೀ. ಯಾವಾಗಲೂ ಎರೆಹುಳಗಳು ಇರಬೇಕು. ಇದನ್ನು ನಿನ್ನೆ ತೊಗೊಂಬಂದ ತುಂಬಿ ಹೂವು ನನ್ನ ನೇಬರ್ ಕಡೆ ತರ್ಸೀನಿ. ಅದು ಆ್ಯಕ್ಚುಲಿ ಬಾಡಿ ಹೋಗ್ತೈತೆ ಅಂಥೇಳಿ ನೀರೊಳಗೆ ಇಟ್ಟ ಚಲೋ ಆತ. ಇಲ್ಲಿಕಂದ್ರೆ ಬಾಡಿ ಹೋಗ್ತೈತ್ರಿ. ಅದು ಭಾಳ ಫಾಸ್ಟಾಗಿ ಬರ್ತೈತ್ರಿ ಆ ಗಿಡ. ಸೊ
ನೋಡಿರಿ ನನಗೆ ಈ ತುಂಬಿ ಹೂವಿನ ಗಿಡ ಭಾಳ ಅರ್ಜೆಂಟ್ ಇತ್ತು, ಭಾಳ ದಿನ ಆತ್ನ ಹೇಳಕತ್ತ ತೊಗೊಂಬಾ ಅಂಥೇಳಿ. ಈ ರೀತಿಯಾಗಿ ಒಂದು ಸ್ವಲ್ಪ ನೀರು ಹಾಕಿಬಿಡ್ಬೇಕು ರೀ, ಮುಗಿದು ಹೊತ್ತು ಕೆಲಸ ಆತ. ಎಷ್ಟು ಚಂದ ಐತೆ ನೋಡ್ರಿ ಗಿಡ. ಸೊ ಕಡ್ಲಿ ತಿನ್ನಂತ ಕೊಡ್ರೆ ಕಡ್ಲಿ ಗಿಡನ ಬೆಳೆಸಿದ್ದಾರೆ. ನನ್ನ ದೊಡ್ಡ ಮಗ ಅಂತೂ ಕಾಯಕತ್ತಾನೀಗ ಕಡ್ಲಿ ಯಾವಾಗ ಹಾಕಾವ ಅಂಥೇಳಿ. ಬಟ್ ಅದು ಬಿಡಂಗಿಲ್ಲ ಅಂತ ಹೇಳಿದ್ನಿ ನಾನು. ಸೊ ಇನ್ನು ಇದು ಕೂಡ ಅದು ಸೇಮ್ ಗಿಡನ ರೀ, ಬಟ್ ಏನಾಗೈತೆ ಅಂದ್ರೆ ಬಾಡಿ ಬಿಡ್ತು, ಯಾಕೆ ಅನ್ಕೊಂತ ಗೊತ್ತಾಗಲಿಲ್ಲ ನನಗೆ. ಸಲುವಾಗಿ ನೋಡ್ರಿ ಅದನ್ನು ಎರಡೆಲ್ಲ ತೆಗೆದಿಟ್ಟೇನಿ. ಇದು ಕೆಂಪು ಮಣ್ಣು, ಇದು ಎಲ್ಲಿ ಆನ್ಲೈನ್ ತರಿಸಿಲ್ಲ. ಇದಂತರೂ ಬೆಸ್ಟ್, ಫಸ್ಟ್ ಕ್ಲಾಸ್ ಮಣ್ಣು ಬಿಡ್ರಿ. ಇದ್ರಾಗ ಹತ್ತ ಬೇಕಾ ಈಗ ಮೊನ್ನೆ ಹಾಕಿದಾಗಂತೂ ಹತ್ತಿರಲಿಲ್ಲ ರೀ, ಅದಕ್ಕೆ ಈ ಸರನಾದರೂ ನೋಡೋಣ ಅಂದ್ಕೊಂಡೀನಿ. ಇನ್ನು ಅವಾಗ ಆನ್ಲೈನ್ ನನಗೆ ಮಣ್ಣು ಸಿಕ್ಕಿರಲಿಲ್ಲ, ಗಿಡಗಳು ತಂದು ಭಾಳ ದಿನ ಆಗೈತೆ ಅಂತೇಳಿ ಆನ್ಲೈನ್ ತರಿಸಿದ್ದೆ. ಟೆಲ್ಲಿಸ್ ಬ್ಲಿಸ್ ಒಳಗೆ ತರಿಸಿರ್ಬೇಕು ರೀ ಅದನ್ನು. ಆ ಮಣ್ಣು ಇದು ಮಾತ್ರ ಇಲ್ಲೇ ಹೊಲ್ದಾಗ ತರಿಸಿದ್ದೇನೆ ರೀ. ಮಸ್ತ್ ಐತಿ ಮಣ್ಣಿದೆ. ಇದ್ರಾಗ ಒಂದೆರಡು ಅವನ್ನ ಬೀಜ ಹಾಕಿಬಿಡ್ಬೇಕು, ಯಾಕಂದ್ರೆ ಆ ಗಿಡ ಅಂತೂ ಹತ್ತಿಲ್ಲ ನೋಡ್ರಿ, ಅದಕ್ಕೆ ಬೀಜ ಹಾಕಿಬಿಡ್ಬೇಕು ಅಂದ್ಕೊಂಡೀನಿ. ಹೆಂಗದ ನೋಡ್ರಿ ಇದು ಬೀಜ ಚಲೋ ಒಣಗಿದಾವ ಅಂತಂತಂದು ಹಾಕಕತ್ತೀನಿ. ದೇವ್ರ ದಯಿಂದ ಈ ವಾರ ಹತ್ತಿದ್ದು ಅಂದ್ರೆ ಚಲೋ ಆಗ್ತಾವೆ ನೋಡೋಣ. ದೇವ್ರಿಗಾರ ಈ ಸರನಾರ ದೇವ್ರು ನಮ್ಗೆ ಅನುಕೂಲ ಮಾಡಿ ಕೊಡ್ತಾನೆ ಇಲ್ಲೋ ಅಂಥೇಳಿ ಸ್ವಲ್ಪ ಒಳಗೆ ಹಾಕಿ ಏನು ಮಾಡಿಬಿಡ್ಬೇಕಂದ್ರೆ ನೀರು ಹಾಕಿಬಿಡ್ಬೇಕ್ರಿ ಮ್ಯಾಲೆ ಅಷ್ಟೆ, ಮತ್ತೇನಿಲ್ಲ. ಇವು ಜವಾರಿ ಅದಾವ್ರಿ, ಇವು ಈ ರೀತಿ ಮ್ಯಾಲೆ ಹಾಕಿ ನೀರು ಹಾಕ್ಬಿಟ್ರೆ ಮುಗೀತ್ರಿ. ಸೊ ನೋಡ್ರಿ ಆಯ್ತು. ಎರಡು ಇಂಪಾರ್ಟೆಂಟ್ ಕೆಲಸ ಅದಾವ ರೀ ನಾನು. ಏನಂದ್ರೆ ನನ್ನ ಫ್ರೆಂಡ್ ಒಬ್ರು ಶಂಖ ಪುಷ್ಪ ಬೀಜ ಕೊಟ್ಟಾರ. ಇವನ್ನ ಕಲ್ಕತ್ತಾದಿಂದ ತರ್ಸ್ಯಾರಂತಂದ್ರೆ, ಈಗ ನಾ ಆಗಲ್ಲಿ ಊರಿದ್ನಲ್ಲ ಅವು ಜವಾರಿ ಇಲ್ಲೇ ಸಿಕ್ಕಿದ್ದು ಇವದವಲ್ಲ ಕಲ್ಕತ್ತಾದಾಗಿನ ಅಂತ. ಅವ್ರು ಗಿಡ ಹಚ್ಚಿದಾರಂತ ಮಸ್ತ್ ಆಗ್ಯಾವಂತ ಹೇಳಿದ್ರು ಅವರು. ಒಂದ್ಸಾರಿ ಇವನ್ನ ಊರಿದ್ದೆ ನಾನು, ಬಟ್ ಯಾಕೋ ಗಿಡ ಆಗಿಲ್ಲ. ಅದ್ರ ಜೊತೆ ಇವೆರಡು ಊರು ಬಿಡ್ತೇನೆ, ಯಾವ್ದು ಹೇಳ್ತೈತೆ ಹೇಳ್ತೈತೆ. ಹೌದಾ, ನಿಮ್ಗೆ ಇದ್ರದ್ದು ಫೋನ್ ನಂಬರ್ ಬೇಕಂತಂದ್ರೆ ನಾನು ನಿಮ್ಗೆ ಏನು ಮಾಡ್ತೇನೆ ಅಂದ್ರೆ ನಾನು ಕಮೆಂಟ್ ಮಾಡಿ ನಾನು ಹೇಳ್ತೇನೆ. ಸೊ ಇವಕ್ಕೂ ಏನ್ರಿಪ್ಪ ಅಲ್ಲಿಂದ ತರಿಸ್ಬೇಕು ಇಲ್ಲಿ ತರಿಸ್ಬೇಕು ಅನ್ನಿಸ್ಬೋದು ನಿಮಗೆ. ನನಗಂತೂ ಗಿಡನ ಸಿಗಲಿಲ್ಲ ರೀ, ಗಿಡನ ಆನ್ಲೈನ್ ತರಿಸಿದ್ದೆ ನಾನು ಕರೆ ಹೇಳ್ಬೇಕಂತಂದ್ರೆ. ಅಂದ್ರೆ ಹಳ್ಳ್ಯಾಗೆಲ್ಲ ಸಿಗ್ತಾವ್ರಿ, ಬಟ್ ಇಲ್ಲಿ ನೋಡ್ರಿ ನಮ್ಗೆ ಸಿಗಲೇ ಇಲ್ಲ. ಹಿಂಗೆ ಆಗ್ತಿರ್ತೈತಿ ಒಂದೊಂದು ಸಾರಿ. ಸೊ ಅದಕ್ಕೆ ನಿಮ್ಗೆ ಅಂದ್ರೆ ಇವೇನೋ ಚಲೋ ಕ್ವಾಲಿಟಿ ಅದಾವಂತ. ನಿಮ್ಗೆ ಹಂಗೆ ಏನಾರು ಬೇಕಂತಂದ್ರೆ ನನಗೆ ಹೇಳ್ರಿ, ನಾನು ನಿಮ್ಗೆ ಏನು ಮಾಡ್ತೇನೆ ಅಂತಂದ್ರೆ ಇದು ಫೋನ್ ನಂಬರ್ ಶೇರ್ ಮಾಡ್ತೇನೆ. ಈವನ್ ಅವ್ರ ಕಡೆ ಎಡಿಬಲ್ ಕೊಕೊನಟ್ ಆಯಿಲ್ ಕೂಡ ಐತಂತ, ಕಲ್ಕತ್ತಾದವ್ರು ಅಂತ. ಅವ್ರ ಫುಡ್ ಹೆಲ್ತ್ ಅಡ್ವೈಸರ್ ಏನೋ ಅದಾರ ಅಂತ ಹೇಳಿದ್ರು ಅವ್ರು. ಅವ್ರ ನಂಬರ್ ಬೇಕು ಅಂದ್ರೆ ನಾನು ಕಮೆಂಟ್ ಮಾಡ್ತೀನಿ, ನನಗೆ ಹೇಳ್ರಿ ನೀವು. ಸೊ ಇವಾಗ ಬೆಡ್ಶೀಟ್ ನೋಡಿ, ನಾನು ಹೇಳಿದ್ನಲ್ಲ ತೆಲ್ದಿಮ್ ಕವರು ಅದಾವ, ಬೆಡ್ಶೀಟು ಐತೆ. ಬಟ್ ಬಾಂಬೆ ಡೈಯಿಂಗ್ ಅಂದರೂ ಅಲ್ಲಿದೆ, ಯಾಕಂದರೆ ಮಟೀರಿಯಲ್ ನೋಡಿದರೆ ಗೊತ್ತಾಗ್ತದೆ ರೀ. ನೋಡಿ ಎಷ್ಟು ಸಾಫ್ಟ್ ಐತೆ. ಇಷ್ಟು ಸಾಫ್ಟ್ ಬರೋದಿಲ್ಲ ಅದು ಬಾಂಬೆ ಡೈಯಿಂಗದು. ಹೇಳಿದರೆ ನಮ್ಮ ಮನೆಯವ್ರೇನೋ ಸ್ಕ್ಯಾನ್ ಮಾಡಿ ನೋಡಿ ತೊಗೊಂಡಿನ ಅಂತ ಹೇಳತ್ತಾರ. ಸುಮ್ಮನೆ ಕಾಸ್ಟ್ಲಿ ಕೊಟ್ಟಿರ್ತಾ ಅಂತಂದೆ ನಾನು. ಯಾಕಂದ್ರೆ ಕಡೆಗೂ ನಮ್ಮಂಗಂತೂ ನೀವು ಮೋಸ ಹೋಗ್ಬೇಡ್ರಿ, ನಿಜ ಹೇಳ್ತಾನೆ. ಎಷ್ಟು ಬಿದ್ದಪ್ಪ ಅಂದರೆ 2,200 ಬಿದ್ದಿತ್ತು. ಯಾಕಂದ್ರೆ ಹಂಗೆ ಅನ್ನಿಸ್ತಾವು, ಬಟ್ ಅಲ್ಲ 300 300 ರೂಪಾಯಿ ತೊಗೊಳ್ಳಿ, ಅದೇ ಬಿಟ್ಟು 500 ರೂಪಾಯಿ ಕೊಟ್ಟಾರ್ರಿ ಇವಕ್ಕೆ. ಹಿಂಗಂತೂ ಮೋಸ ಹೋಗ್ಬೇಡ್ರಿ. ಮನೆಗೆ ಮಾರಕ್ಕೆ ಬರ್ತಾರೆ ನೋಡ್ರಿ, ಸೇಮ್ ಬಾಂಬೆ ಡೈಯಿಂಗ್ ಹಂಗನ ಕವರ್ ಮಾಡ್ಕೊಂಡು ಬಂದಿರ್ತಾರೆ. ಈವನ್ ಸ್ಕ್ಯಾನು ಮಾಡಿ ನೋಡಿದಾಗೂ ಕೂಡ ನಿಮ್ಗೆ ಗೊತ್ತಾಗಂಗಿಲ್ಲ ಫೇಕ್ ಅಂತೇಳಿ. ನೀವು ಯಾವಾಗ ನೀರಿಗೆ ಹಾಕ್ತಿರಲ್ಲ ಹಿಂಗೆ ಇಷ್ಟು ಸಾಫ್ಟ್ ಆಗಿಬಿಡ್ತೈತಿ. ಇಷ್ಟು ಸಾಫ್ಟ್ ಇರಂಗಿಲ್ಲ ಬಾಂಬೆ ಡೈಯಿಂಗದ್ದು ಯಾವಾಗ್ಲೂ. ಸೊ ಇದೊಂದು ನಾನು ಮಣ್ಣಿಂದ ತೋರಿಸ್ಬೇಕು ಅನ್ನಕತ್ತಿದ್ದು, ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇದು ಮಾತ್ರ ಮೋಸ ಹೋಗಕ್ಕೆ ಹೋಗ್ಬೇಡ್ರಿ ನೀವು ಹಿಂಗೆ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಹೆಂಗೆ ಮಾಡ್ತೀವಿ ಅಂದ್ರೆ ರೀ, ಶಿವರಾತ್ರಿ ದಿನ ಉಪವಾಸ ಮಾಡ್ತೀವಿ, ಮಾರನೇ ದಿನ ನಾವು ಹುಗ್ಗಿ ಮಾಡ್ಬೇಕು. ಯಾಕಂದ್ರೆ ಜಾಗರಣೆ ಮಾಡಿ ಮುಗಿದು ಉಪವಾಸ ಮುಗಿಸಾಕಂತ ಹುಗ್ಗಿ ಮಾಡ್ತಾರೆ. ಹುಗ್ಗಿ ವಡಿನೂ ಮಾಡಿಬಿಡ್ತಾರೆ. ಬಟ್ ಒಂದಿಷ್ಟು ಜನ ಏನು ಮಾಡ್ತಾರೆ, ಅಮಾವಾಸ್ಯೆ ದಿನ ಹುಗ್ಗಿ ವಡಿ ಮಾಡ್ತಾರೆ. ನಾನು ನಿನಗೆ ಹುಗ್ಗಿ ಮಾಡೀನಿ, ಇವತ್ತು ವಡಿ ಮಾಡೀನಿ. ವಡಿ ಹೆಂಗೆ ಅನ್ಸಿದ್ದು ನಿಮ್ಗೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತ್ ಹೊಟ್ಟಿದ್ದು ಅಂತ ನನಗೆ ಟೇಸ್ಟಿನೂ ಭಾಳ ಆಗ್ಯಾವ. ನಿಮ್ಗಂತೂ ಟೇಸ್ಟ್ ಹೊಡ್ಸೋಕ್ಕಾಗಂಗಿಲ್ಲ ಈಗ. ಸೊ ನೋಡಿರಿ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ವಿಶಾಲಾಕ್ಷಿ ನವಲ್ಗನ್ ವ್ಲಾಗ್ಸ್. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಒಳಗೆ ಭುವಿಧ್ರು ವ್ಲಾಗ್ ಅಂತ ಐತಿ, ಅಲ್ಲೇ ಫಾಲೋ ಮಾಡಿರಿ. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು, ಬೈ ಬಾಯ್.